ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಎದ್ದಿದ್ದೆ. ಬಾಗಿಲಿಗೆ ರಂಗೋಲಿ ಹಾಕಿಬಿಟ್ಟು ಬ್ರಷ್ ಮಾಡ್ಕೊಂಬಂದು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಬೇಬಿ ಎದ್ದಿದ್ದಾನೆ ಅಂತ ನೋಡಿಬಿಟ್ಟು ಅವನಿಗೆ ಆಯಿಲ್ ಮಸಾಜ್ ಮಾಡಬೇಕಾಗಿತ್ತು. ಇವತ್ತು ವ್ಯಾಕ್ಸಿನೇಷನ್ ಇದೆ, ಒಂದು 3.5 months. ಅದಕ್ಕೆ ನಾನು ಅವನಿಗೆ ಆಯಿಲ್ ಮಸಾಜ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೆ. ಅಮ್ಮ ಟೀ ಮಾಡಿದ್ರು, ಟೀ ತೊಗೊಂಬಂದು ಕೊಟ್ಟರು. ಕುಡಿದ್ಬಿಟ್ಟು ಅವನಿಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 3 monthsವರೆಗೂ ಅಮ್ಮ ಕೊಕೊನಟ್ ಆಯಿಲ್ ಬಿಸಿ ಮಾಡಿಬಿಟ್ಟು ಮಸಾಜ್ ಮಾಡ್ತಿದ್ರು. ಈಗ ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಹಿಮಾಲಯ ಮಸಾಜ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅಮ್ಮಂಗೆ ಪಾಪುನ ಕೊಟ್ಟು ಬಂದೆ. ಅಮ್ಮನೇ ಸ್ನಾನ ಮಾಡಿಸ್ತಾರೆ, ನಾನೇನು ಸ್ನಾನ ಮಾಡಿಸಲ್ಲ. ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಾನು ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ನೀಟಾಗಿ. ನೋಡಿ, ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸ್ನಾನನ ಒಂದಾಗಿರುತ್ತೆ. 1000 years later. ಅಮ್ಮ ಕರಿತಿದ್ದಾರೆ, ಈಗ ಹೋಗಿ ಅವನ್ನ ಎತ್ಕೊಂಬರ್ಬೇಕು. ಸ್ನಾನ ಆಗಿದೆ ಒಂದು. ನೀರಲ್ಲಿ ಅವ್ನಿಗೆ ಆಟ ಆಡೋದ್ರಿಂದ ತುಂಬಾ ಇಷ್ಟ. ಎಷ್ಟೊತ್ತು ಸ್ನಾನ ಮಾಡಿಸಿದ್ರು, ನೀರು ಹಾಕಿದ್ರು ಸುಮ್ಮನೆ ಇರ್ತಾನೆ, ಒಂದು ಸ್ವಲ್ಪನೂ ಅಳೋದಿಲ್ಲ ಅವನು. ನೋಡಿ ಹೆಂಗೆ ಮಾಡ್ತಿದ್ದಾನೆ. ಒಂದಂತೂ ಸ್ನಾನ ಆಯಿತು. ಇನ್ನು ನಾನು ಫ್ರೆಶ್ ಅಪ್ ಆಗಬೇಕು. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ವ್ಯಾಕ್ಸಿನ್ ಮಾಡ್ಸೋಕೆ ಹೋಗ್ಬೇಕಲ್ವ ಹಾಸ್ಪಿಟಲಿಗೆ. ನೀವು ಎಲ್ಲಿ ವ್ಯಾಕ್ಸಿನ್ ಮಾಡಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಅಂಗನವಾಡಿ ಬೆಸ್ಟಾ, ಹಾಸ್ಪಿಟಲಲ್ಲಿ ಮಾಡಿಸೋದು ಬೆಸ್ಟಾ ಅಂತ ಹೇಳಿ. ಅವನಿಗೆ ಕ್ರೀಮ್ ಪೌಡರೆಲ್ಲ ಅಪ್ಲೈ ಮಾಡಿಬಿಟ್ಟು, ಕಾಜಲ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಅವ್ನು ಮಲ್ಕೊಂಡ್ರೆ ನಾನು ಸಮಾಧಾನವಾಗಿ ರೆಡಿ ಆಗ್ಬೋದು. ಇಲ್ಲ ಅಂತಂದರೆ ನನಗೆ ರೆಡಿ ಆಗೋಕ್ಕೆ ಬಿಡಲ್ಲ ಅವನು. ನೋಡಿ, ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ಹೆಂಗೆ ಮಾಡ್ತಾನೆ ಅಂದರೆ ಆಟಾಡ್ತಾನೆ. ಅವನಿಗೆ ಆಟಾಡಬೇಕು. ಬಟ್ಟೆ ಎಲ್ಲ ಹಾಕಿಬಿಟ್ಟು ಅವನಿಗೆ ಮಲಗಿಸ್ಬಿಟ್ಟಿದ್ದೀನಿ. ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಕ್ಚುಲಿ ನಾನು ತಾಳಿ ಚೈನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಎಲ್ಲಿನ ಹೊರಗಡೆ ಹೋದಾಗ ಹಾಕ್ಕೊತೀನಿ, ಮನೇಲಿದ್ದಾಗ ತೆಗ್ದಿಡ್ತೀನಿ. ಯಾಕಂತಂದರೆ ಅವನು ಇಟ್ಕೊಂಡು ಹೇಳ್ಬಿಡ್ತಾನೆ ಜೋರಾಗೆ, ಕಿತ್ತೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೋದಿಲ್ಲ ಮನೇಲಿದ್ದಾಗ. ಹೊರಗಡೆ ಹೋದಾಗ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ, ಹಾಕ್ಕೊತೀನಿ. ಇನ್ನೇನು ನಾನು ರೆಡಿ ಆಗ್ತಾಯಿದ್ದೀನಿ. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದಾಯಿತು, ಹೇರ್ ಕೂಮ್ ಮಾಡ್ಕೊಂಡಿದ್ದಾಯಿತು. ಲಾಸ್ಟಾಗಿ ಕುಂಕುಮ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಹೊರಗಡೆ ಎಲ್ಲಿನ ಹೋದಾಗ ಕುಂಕುಮನ ಅಪ್ಲೈ ಮಾಡ್ಕೊಂಡೇ ಹೋಗ್ಬೇಕು. ನನಗೆ ಇಷ್ಟ ಕುಂಕುಮ ಹಚ್ಕೊಳೋದಂತಂದರೆ, ನನಗೆ ಇಷ್ಟ. ನೋಡಿ, ಮಲಗಿದ್ದಾನೆ ಅವನು. ಎಬ್ಬರ್ಸೋದು ಬೇಡ. ನಾನು ಟಿಫನ್ ಮಾಡಿದ ಮೇಲೇ ಆಟೋಗೆ ಕಾಲ್ ಮಾಡಿದ್ದೀವಿ. ಆಟೋದವ್ರು ಬರೋವರೆಗೂ ಅವನಿಗೆ ಎಬ್ಬರ್ಸಲ್ಲ ನಾನು. ಟಿಫನ್ ಆಯಿತು, ಚಿತ್ರಾನ್ನ ಮಾಡಿದ್ವಿ. ಟಿಫನ್ ಮಾಡ್ಕೊಂಬಿಟ್ಟು ಸ್ವೆಟ್ರ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆಟೋ ವೆಯ್ಟ್ ಮಾಡ್ತಾ ಇದ್ದೀನಿ ಆಟೋಗೆ. A few moments later. ಇನ್ನೇನು ಆಟೋದವ್ರು ಬಂದರು. ಆಟೋ ಹತ್ಕೊಂಡು ಬಾಪೂಜಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ಅಲ್ಲೇ ವ್ಯಾಕ್ಸಿನೇಷನ್ ಅಲ್ಲೇ ಮಾಡಿಸ್ತೀವಿ. ಕಾರ್ಡಿಗೆ ಎಂಟ್ರಿ ಮಾಡಿಸ್ಕೊಂಡು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದಾಯಿತು. ಸೊ ಈಗ ಮಲಗಿದ್ದಾನೆ ಅವನು. ಹಾಸ್ಪಿಟಲಿಂದ ಬರಬೇಕಾದ್ರೆ ಅವನು ಆಟೋದಲ್ಲೇ ಮಲಗಿಬಿಟ್ಟಿದ್ದ ಆಲ್ರೆಡಿ. ಬಂದ ತಕ್ಷಣ ಅವನಿಗೆ ಮಲಗಿಸ್ಬಿಟ್ಟು ನಾನು ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಬಿಟ್ಟು ಕೂಮ್ ಮಾಡಿಬಿಟ್ಟು ಜಡೆ ಹಾಕ್ಕೊಂಡೆ. ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಪಪ್ಪಾಯ ಹಣ್ಣಿತ್ತು, ಪಪ್ಪಾಯ ಹಣ್ಣು ತಿಂದು ಹೊರಗಿಂದನೇ ಆರ್ಡ್ರ್ ಮಾಡ್ಕೊಂಡಿದ್ದೆ ಫುಡ್ಡು. ಮನೆಯಲ್ಲಿ ಏನೂ ಮಾಡಿರಲಿಲ್ಲ, ನನಗೂ ಮಾಡೋಕ್ಕಾಗಲಿಲ್ಲ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಾಪು ಮಲಗಿದ್ದಾನೆ.